ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ 30 ವರ್ಷಗಳಿಗೂ ಅಧಿಕ ಅನುಭವ ಹೊಂದಿರುವ ಡಾಕ್ಟರ್ ಸುರೇಶ್ ರಾವ್ ಇವರಿಗೆ 10 ಹಲವು ಕನಸುಗಳು. ಚಿಕಿತ್ಸೆಯ ಚೌಕಟ್ಟಿಯಿಂದ ಹೊರಗೆ ಅಡಿಯಿಟ್ಟು ಕ್ಯಾನ್ಸರ್ ಬಗ್ಗೆ ಜನಜಾಗೃತಿ ಮೂಡಿಸಬೇಕು, ಜನರು ಆರೋಗ್ಯಕರ ಜೀವನ ಶೈಲಿ ಪಾಲಿಸಬೇಕು, ಕಾಯಿಲೆಯ ಲಕ್ಷಣಗಳನ್ನು ತಿಳಿದುಕೊಂಡು ಪ್ರಥಮ ಹಂತದಲ್ಲೇ ಚಿಕಿತ್ಸೆ ಪ್ರಾರಂಭಿಸಬೇಕು, ಮಕ್ಕಳಲ್ಲಿ ಎಳೆಯ ವಯಸ್ಸಿನಲ್ಲೇ ಆರೋಗ್ಯ ಜಾಗೃತಿ ಮೂಡಿಸಬೇಕು, ಭಾರತವನ್ನು ಕ್ಯಾನ್ಸರ್ ಮುಕ್ತವಾಗುವತ್ತ ಮುನ್ನಡೆಸಬೇಕು. ಹಾಗೆಯೇ ಜನರೊಂದಿಗೆ ಬೆರೆತು ಅವರ ಜ್ಞಾನವನ್ನು ತಿಳಿಯುವ ಮಹತ್ತರ ಯೋಜನೆ ಮನೆ ಮನೆ ಸಮೀಕ್ಷೆ ನಡೆದು ಸಾಕಾರಗೊಂಡಿತು. ಈ ಸಮೀಕ್ಷೆಯ ಫಲಿತಾಂಶವನ್ನು ಸಾರ್ವಜನಿಕರ ಹಾಗೂ ಸರಕಾರದ ಮುಂದಿಡುವ ಉದ್ದೇಶದಿಂದ ಇಂದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇವತ್ತು ನಾವು ಸಮೀಕ್ಷೆ ಅಂದರೆ 10,000 ಮನೆಗಳ ಕ್ಯಾನ್ಸರ್ ಜಾಗೃತಿ ಸಮೀಕ್ಷೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯಲ್ಲಿ ಕೂಡ ನಡೀತಾ ಇದೆ, ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಕೂಡ ನಡೀತಾ ಇದೆ. ಆದರೆ ನಮ್ಮ ಮೆಜಾರಿಟಿ ಸ್ಟಾಫ್ ಇರೋದು ಮಂಗಳೂರಲ್ಲಿ. ಇಲ್ಲಿ ನಮ್ಮದು ಈ ಸಮೀಕ್ಷೆ ಬೇಗ ನಡೆಯಿತು. ಈಗ 10,000ಕ್ಕಿಂತ ಜಾಸ್ತಿ ಮನೆಗಳನ್ನು ಮತ್ತು ಜನರನ್ನು ನಾವು ಸಂಪರ್ಕಿಸಿ ಕೆಲವು ಪ್ರಶ್ನೆಯನ್ನು ಕೇಳಿ ಅವರ ಅರಿವು ಅದೆಲ್ಲ ನಾವು ನೋಡಿದ್ದೇವೆ. ಎಲ್ಲ ಮನೆಗಳಿಗೆ ಹೋಗಿದ್ದೇವೆ. ಇದು ತುಂಬ ಕಷ್ಟದ ಕೆಲಸ. ಸೊ ಸ್ಟಾಫ್ಗಳು ಹಾಸ್ಪಿಟಲ್ ಕೆಲಸ ಮಾಡಿ ಪುರ್ಸತ್ತಿರುವಾಗ ಇದನ್ನು ಮಾಡಿದ್ದಾರೆ. ದೊಡ್ಡ ಕೃತಜ್ಞತೆ ಹೇಳ್ತೇನೆ ನಮ್ಮ ಎಲ್ಲ ಸ್ಟಾಫಿಗೆ. ಈ ಮಾಡೋ ಉದ್ದೇಶ ಏನಂದರೆ, ಈಗ ನಾವು ಇಲ್ಲಿ ಹಾಸ್ಪಿಟ್ಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡುವ ಪ್ರಯತ್ನ ಮಾಡ್ತೇವೆ, ಅದು ನಮ್ಮ ಕರ್ತವ್ಯ. ಅದನ್ನೇ ಮಾಡಿದರೆ ಸಾಲದು, ಸಮಾಜಕ್ಕೆ ನಾವು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡುವ ಪ್ರಯತ್ನ ಮಾಡಬೇಕು. ಯಾಕಂದರೆ ನಾವಿಲ್ಲಿ ಕೂತ್ಕೊಂಡಾಗ ಎಲ್ಲರೂ 3rd 4th ಸ್ಟೇಜ್ ಬಂದರೆ ನಾವು ಎಷ್ಟು ಕಷ್ಟಪಟ್ಟರೂ ಅದು ಅಷ್ಟು ಪ್ರೊಡಕ್ಟಿವ್ ಆಗೋದಿಲ್ಲ. ಖರ್ಚಿರ್ತದೆ, ಬಟ್ ರಿಟರ್ನ್ಸ್ ಕಡಿಮೆ ಇರ್ತದೆ. ಸೊ ವಿ ಹ್ಯಾವ್ ಟು ಸರ್ವೈವ್, ಗುಡ್ ಕ್ವಾಲಿಟಿ ಆಫ್ ಲೈಫ್, ದೀಸ್ ಆರ್ ಆಲ್ ಕಾನ್ಸೆಪ್ಟ್ಸ್ ಇನ್ ಆಂಕಾಲಜಿ. ಸೊ ನಾವಿಲ್ಲಿ ನೋಡ್ತಾ ಇರ್ತೇವೆ 3rd 4th ಸ್ಟೇಜ್. ಮತ್ತು ಇದು MI ಅಂತ ಹೇಳಿ ಅಲ್ಲ, ಇಡೀ ಭಾರತದ ಕತೆ ಹೀಗೆ ಇದೆ. ನಮ್ಮಲ್ಲಿ ಭಾರತದಲ್ಲಿ 14 ಲಕ್ಷ ಹೊಸ ಕ್ಯಾನ್ಸರ್ ರೋಗಿಗಳಿದೆ, 9 ಲಕ್ಷ ಜನ ಸಾಯ್ತಾರೆ. ಮತ್ತು ಕ್ಯಾನ್ಸರ್ ಇನ್ಸಿಡೆನ್ಸ್ ನಾವು ಹೇಳೋದು 45ರಿಂದ 60 ವರ್ಷ ಮ್ಯಾಕ್ಸಿಮಮ್ ಜನ ಕ್ಯಾನ್ಸರ್ ಇಂದ ನಾವು ನೋಡೋದು ಇಂಡಿಯಾದಲ್ಲಿ. ಬೇರೆ ದೇಶದಲ್ಲಿ 65-70 ಡಯಾಗ್ನೋಸ್ ಆಗುವ ಕಾಯಿಲೆ ನಮ್ಮ ದೇಶದಲ್ಲಿ 25 ವರ್ಷ ಮುಂಚೆ ಡಯಾಗ್ನೋಸ್ ಆಗ್ತಾಯಿದೆ. ಅಂದರೆ ನಾವು 25 ವರ್ಷ ಕಳ್ಕೊಳ್ಕೋತೇವೆ ಸಮ್ಟೈಮ್ಸ್, ಲಾಟ್ ಆಫ್ ಪೀಪಲ್, ಎಸ್ಪೆಷಲಿ ವಿಮೆನ್. ಸೊ ಇದು ನೋಡಿ ನಮಗೆ ಒಂದು ರಿಸ್ಕ್ ನೋಡುವಾಗ ಅರ್ಲಿ ಡಯಾಗ್ನೋಸಿಸ್ ಮತ್ತು ಪ್ರಿವೆನ್ಷನ್ ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಬಾರದೇ ಹಾಗೆ ನೋಡೋದು ಒಂದು, ಬಂದರೆ ಅರ್ಲಿ ಡಯಾಗ್ನೋಸಿಸ್ ಮಾಡಬೇಕು. ದಿಸ್ ಇಸ್ ದ ಮೇಜರ್ ಇಂಟರ್ವೆನ್ಷನ್ ದಟ್ ಕ್ಯಾನ್ ಎವರ್ ಹೆಲ್ಪ್ ಇನ್ ಕ್ಯಾನ್ಸರ್. ನೋ ಅದರ್ ಥಿಂಗ್ ಕ್ಯಾನ್ ಹೆಲ್ಪ್ ಇನ್ ಕ್ಯಾನ್ಸರ್ ಆ್ಯಕ್ಚುಲಿ. ಆ್ಯಸ್ ಆಫ್ ನೌ ವಿತ್ ವಾಟ್ ಎವರ್ ರಿಸರ್ಚ್ ವಿ ಹ್ಯಾವ್, ಎಷ್ಟು ರಿಸರ್ಚ್ ಮಾಡಿದರೂ ಈಗಿನ ನಾವು ಪರಿಸ್ಥಿತಿ ನೋಡಿದರೆ ಪ್ರಿವೆನ್ಷನ್ ಆ್ಯಂಡ್ ಅರ್ಲಿ ಡಿಟೆಕ್ಷನ್ ಈಸ್ ಓನ್ಲಿ ದಿ ಸೊಲ್ಯೂಷನ್ ಟು ಟ್ರೀಟ್ ಕ್ಯಾನ್ಸರ್ ಆ್ಯಂಡ್ ಪ್ರೊಲಾಂಗ್ ಲೈಫ್ಸ್ ಆ್ಯಂಡ್ ಗಿವ್ ಗುಡ್ ಕ್ವಾಲಿಟಿ ಆಫ್ ಲೈಫ್. ಈಗ 40ಇಂದ 50 ನೋಡಿದರೆ ನಾವು 1 ವರ್ಷ ನಾವು ಆ್ಯನ್ಯುವಲ್ ರಿಸ್ಕ್ ಅಂತ ಹೇಳೋದು 300ರಿಂದ 350 ಜನರಿಗೆ ಒಬ್ಬರಿಗೆ ಕ್ಯಾನ್ಸರ್ ಬರ್ತದೆ 40ಇಂದ 50. ಈಗ 50ಇಂದ 60 ಹೋದರೆ ಅದು 150 ಜನರಲ್ಲಿ ಒಬ್ಬರಿಗೆ. ಅಂದರೆ ನಾವು ಇಲ್ಲಿ ಇಷ್ಟು ಜನ ಇದ್ದೇವೆ, ಎಲ್ಲರ ನಾವು 60ಇಂದ 64 ಇದ್ದರೆ 150 ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಡಿಟೆಕ್ಟ್ ಆಗ್ತಾಯಿದೆ 1 ವರ್ಷ ಆಗುವಾಗ. ಆ್ಯನ್ಯುವಲ್ ರಿಸ್ಕ್ ಅದು 60 ಬರುವಾಗ, 60 to 64 ಆಗುವಾಗ 75 ಒಬ್ಬರಲ್ಲಿ ಒಬ್ರಿಗೆ ಆಗ್ತದೆ. ಅಂದರೆ 75 ಜನರಲ್ಲಿ ನಾವು ಫಾಲೋಅಪ್ ಮಾಡಿದರೆ 1 ವರ್ಷದಲ್ಲಿ ನಾವು ಒಂದೊಬ್ಬರನ್ನು ಕ್ಯಾನ್ಸರ್ ಅಂತ ಗುರುತುಪಡಿಸ್ಬೋದು. 70 ಮುಟ್ಟುವಾಗ 1 in 40 or 50, ದಟ್ ಈಸ್ ಅ ಹೈ ರಿಸ್ಕ್. ಸೊ ನಾವು ಸರ್ಕಾರದಲ್ಲಿ ಇದು ಒಂದು ಅಂದರೆ ಅಭಿಯಾನ ನಡೆಸಬೇಕು. ಯಾಕಂದರೆ ಪ್ರಿವೆನ್ಷನ್ ಅಂದರೆ 25ಇಂದ 45, ದ್ಯಾಟ್ ಏರಿಯಾ ಗುಡ್ ಹೆಲ್ತ್, ಗುಡ್ ಫುಡ್ ಇದೆಲ್ಲ ನೋಡಬೇಕು. 45ಇಂದ 65 70ವರೆಗೆ ನಾವು ಟಾರ್ಗೆಟ್ ಮಾಡಬೇಕು ಅರ್ಲಿ ಡಿಟೆಕ್ಷನ್ಗೆ, ಡಯಾಗ್ನೋಸಿಸ್ ಆದರೆ ಬೇಗ ಬರುವಂಥದ್ದು. ಸೊ ಇದೆಲ್ಲ ನಾವು ನೋಡಿ ನಾವು ಸಮೀಕ್ಷೆ ಮಾಡು ಅಂಥೇಳಿ ಇದನ್ನು ಈ ಮನೆಗಳಿಗೆ ಹೋಗಿ ನಾವು ಪ್ರಶ್ನೆಗಳನ್ನು ಕೇಳಿದ್ದೇವೆ. ಇದರಲ್ಲಿ ಸಮೀಕ್ಷೆಯನ್ನು ನಾವು ಒಂದು ಕಿರು ಪರಿಚಯ ಈ ಬುಕ್ ರಿಲೀಸ್ ಆದಮೇಲೆ ಕೊಡ್ತೇವೆ. ಇದರ ಉದ್ದೇಶ ನಾವು ಸರ್ಕಾರಕ್ಕೆ ಕೊಡುವಂಥದ್ದು. ನಾವು ಸಮೀಕ್ಷೆ ಮಾಡ್ಬೋದು, ಆದರೆ ಇಂಟರ್ವೆನ್ಷನ್ ಮಾಡಲಿಕ್ಕೆ ನಮ್ಮ
ನಮಗಿಂದ ಆಗೋದಿಲ್ಲ, ಅದು ಒಂದು ತುಂಬ ದೊಡ್ಡ ಕೆಲಸ, ಅದು ಸರ್ಕಾರ ಮಾಡುವ ಕೆಲಸ. ಸೊ ಆದರೆ ಸರ್ಕಾರಕ್ಕೆ ನಾವು ನಮ್ಮ ಇನ್ಪುಟ್ ಕೊಡ್ಬೋದು, ಈ ಸಮೀಕ್ಷೆಯನ್ನು ಅದರ ಎಲ್ಲಿ ಫೈಂಡಿಂಗ್ಸ್ ಏನಿದೆ ಅಂಥೇಳಿ. ನಾವು ನೋಡಿದಾಗ ಒಂದು 2 ಮಾತನ್ನ ಹೇಳ್ತೇನೆ. ಒಂದು, ತುಂಬ ಭಯ ಇರೋದು ಜನರಿಗೆ. ಕ್ಯಾನ್ಸರ್ ಅಂತ ಹೇಳಿದರೆ ಡೆತ್ ಸೆಂಟೆನ್ಸ್ ಅಂತ ಹೇಳ್ತಾರೆ ಅವರು, ಭಯ, ತುಂಬ ಭಯ ಆಗ್ತದೆ. ನಮಗೂ ಗೊತ್ತು, ಎಲ್ಲರಿಗೂ ಕ್ಯಾನ್ಸರ್ ಅಂತ ಹೇಳಿದ ಕೂಡ ಭಯ ಆಗ್ತದೆ. ಅದೊಂದು ದೊಡ್ಡ ಭಯ ಇರೋದನ್ನು ನಾವು ಅರ್ಲಿ ಡಿಟೆಕ್ಷನಿಗೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಎಲ್ರಿಗೂ ಗೊತ್ತಿದೆ ಕ್ಯಾನ್ಸರ್ ಒಂದು ದೊಡ್ಡ ಕಾಯಿಲೆ. ದಕ್ಷಿಣ ಕನ್ನಡದಲ್ಲಿ ಆ್ಯಕ್ಚುಲಿ ನಾವು ನೋಡುವಾಗ ಎಲ್ಲರಿಗೆ ಜಾಗೃತಿ ಇದೆ, ಎಜುಕೇಷನ್ ಇದೆ, ಮಿನಿಮಮ್ ಗ್ರ್ಯಾಜುಯೇಷನ್ ಲೆವೆಲ್ ಇದೆ ಸರ್ವೆ ಪ್ರಕಾರ. ಸೊ ಅವರಿಗೆಲ್ಲ ಗೊತ್ತಿದೆ ಕ್ಯಾನ್ಸರ್ ಅಂದರೆ ದೊಡ್ಡ ಕಾಯಿಲೆ. ಆದರೆ ನಾವು ಕೇಳಿದರೆ ನೀವು ಮ್ಯಾಮೋಗ್ರಫಿ ಮಾಡ್ತೀರಾ, ಸ್ಕ್ರೀನಿಂಗ್ ಮಾಡ್ತೀರಾ? 12% ಆ್ಯಕ್ಚುಲಿ ಮಾಡುವವರು. ಎಲ್ಲರೂ ಬೇಡ ಅಂತ ಹೇಳ್ತಾರೆ, ನಂಗೆ ಬರಲಿಕ್ಕಿಲ್ಲ, ಇನ್ನೊಬ್ರಿಗೆ ಬಂದರೆ ಅವರಿಗೆ ಅಷ್ಟು ಚಿಂತೆ ಆಗೋದಿಲ್ಲ. ಈಗ ಅದು ಸಮಾಜದ ಹೀಗೆ ಅಂದರೆ ಭಯ ಇದೆ. ಆದರೆ ಇನ್ನೊಬ್ರಿಗೆ ಏನಾದರೂ ಆದರೆ ಜಾಸ್ತಿ ಜನರು ಅದರ ಬಗ್ಗೆ ಚಿಂತೆ ಮಾಡ್ಕೊಳ್ಳೋದಿಲ್ಲ. ಸೊ ಈ ಸಮಸ್ಯೆ ಇರುವಾಗ ದಿಸ್ ಈಸ್ ಸಮ್ ಆಫ್ ದಿ ಇಂಪಾರ್ಟೆಂಟ್ ಫೈಂಡಿಂಗ್ಸ್ ಇನ್ ದಿಸ್ ಸರ್ವೆ. ಒನ್ ಈಸ್ ಬಿಗ್ಗೆಸ್ಟ್ ಈಸ್ ಫಿಯರ್ ವಿಚ್ ವಿ ಹ್ಯಾವ್ ಟು ಟ್ರೈ ಟು ಮಿಟಿಗೇಟ್. ಅದು ಕ್ಯಾನ್ಸರ್ ಗಲ್ಲೋಣ, ಅದರಲ್ಲಿ ಒಂದು ನಮ್ಮ ಪ್ರಯತ್ನ ಫಿಯರನ್ನು ಕಡಿಮೆ ಮಾಡುವಂಥದ್ದು. ಕ್ಯಾನ್ಸರ್ ಈಸ್ ನಾಟ್ ಡೆತ್ ಅಂತೇಳಿ ಅವ್ರು ಪ್ರತಿ ಎಪಿಸೋಡಲ್ಲಿ ಹೇಳ್ತಾರೆ. ಸೊ ಅದೊಂದು. ಮತ್ತು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ಫಿಯರನ್ನು ಪ್ರಿವೆಂಟಿವ್ ಆಂಕಾಲಜಿಗೆ ಹೇಗೆ ಕನ್ವರ್ಟ್ ಮಾಡುವಂಥದ್ದು ಅಂತೇಳಿ. ಅಂದರೆ ಮ್ಯಾಮೋಗ್ರಫಿ ಮಾಡೋದಾ, ಪ್ಯಾಪ್ಸ್ಮಿಯರ್ ಮಾಡೋದಾ, ಬೇರೆ ಎಲ್ಲ ಇದೆ, ವ್ಯಾಕ್ಸಿನ್ ಹಾಕೋದಾ, ಅದರ ಬಗ್ಗೆ ತುಂಬ ಅರಿವು ಕಡಿಮೆ ಜನರಿಗೆ. ವ್ಯಾಕ್ಸಿನ್ ಇದೆ ಅಂತೇಳಿ ಗೊತ್ತಿಲ್ಲ, HPದು 85% ಅವರಿಗೆ. ಸೊ ಇದೆಲ್ಲ ಈಗ ಸರ್ಕಾರ, ನ್ಯಾಷನಲ್ ಗೌರ್ಮೆಂಟ್ ಆಲ್ಸೋ ಹ್ಯಾಸ್ ಟೋಲ್ಡ್ ದಟ್ ದೇ ವಿಲ್ ಗಿವ್ ವ್ಯಾಕ್ಸಿನ್ ಫ್ರೀ. ಆಲ್ ದಿಸ್ ಈಸ್ ಹ್ಯಾಪ್ನಿಂಗ್. ಬಟ್ ಅರಿವು ಇಲ್ಲದಿದ್ದರೆ ಮತ್ತು ಅದು ಭಯ ಇದ್ದರೆ ವ್ಯಾಕ್ಸಿನ್ ಕೂಡ ಯಾರು ಹಾಕೋದಿಲ್ಲ. ಏನಾದರೂ ಸೈಡ್ ಇಫೆಕ್ಟ್ ಬರ್ತದೆ ಅಂತೇಳಿ ಹಾಕೋದಿಲ್ಲ. ಇಡೀ ಜಗತ್ತಲ್ಲಿ ಹಾಕಿದೆ. ಅಮೆರಿಕದಲ್ಲೆಲ್ಲ ಸರ್ವೈಕಲ್ ಕ್ಯಾನ್ಸರ್ ಇಸ್ ಆಲ್ಮೋಸ್ಟ್ ಎಲಿಮಿನೇಟೆಡ್ ಅಂಥ ಪರಿಸ್ಥಿತಿ ಇದೆ. ಆದರೆ ನಮ್ಮಲ್ಲಿ ದಟ್ ಈಸ್ ಎ ಮೇಜರ್ ಡೆತ್ ಎಮಂಗ್ ವಿಮೆನ್. ಸೊ ಇದನ್ನೆಲ್ಲ ನಾವು ನೋಡಲಿಕ್ಕೆ ಸಮೀಕ್ಷೆ ಮಾಡಿದ್ದೇವೆ. ಬಹು ನಿರೀಕ್ಷಿತ ಶುಭ ಸಮಯ ಆಗಮಿಸಿದೆ. ಸಮೀಕ್ಷೆ ನಿರೀಕ್ಷೆ, ಕ್ಯಾನ್ಸರ್ ಜಾಗೃತಿಯಲ್ಲಿ ಭರವಸೆಯ ಹೊಸ ಮುನ್ನುಡಿ. ಈ ಪುಸ್ತಕ ಕನ್ನಡದಲ್ಲಿ ಹಾಗೂ ಇದರ ಇಂಗ್ಲಿಷ್ ವರ್ಷನ್ ಇನ್ಸೈಟ್ಸ್ ಆ್ಯಂಡ್ ಆಸ್ಪಿರೇಷನ್ಸ್, ಅ ಪ್ರಾಮಿಸಿಂಗ್ ನ್ಯೂ ಪಾತ್ ಇನ್ ಕ್ಯಾನ್ಸರ್ ಅವೇರ್ನೆಸ್ ಎಂಬ ಸಮೀಕ್ಷಾ ವಿವರಗಳು ಹಾಗೂ ಫಲಿತಾಂಶಗಳನ್ನು ಒಳಗೊಂಡ ಪುಸ್ತಕ ಬಿಡುಗಡೆ ಈಗ ನಡೆಯಲಿಕ್ಕಿದೆ. ಸನ್ಮಾನ್ಯ ಅತಿಥಿಗಳು ಈಗ ಪುಸ್ತಕವನ್ನು ಬಿಡುಗಡೆಗೊಳಿಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನಾನು MIO ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಕ್ಯಾನ್ಸರ್ ಅಂತ ಹೇಳುವ ರೋಗ ಅತ್ಯಂತ ವೇಗವಾಗಿ ಬೆಳೀತಾ ಇದೆ. ಭಾರತ ದೇಶದಲ್ಲಿ ಕ್ಯಾನ್ಸರ್ ಬೆಳೆಯುವಷ್ಟು ವೇಗದಲ್ಲಿ ಬೇರೆ ರೋಗಗಳ ಗುಣಲಕ್ಷಣಗಳು ನಮ್ಗೆ ಕಾಣೋದಿಲ್ಲ. ಹಿಂದೆ ನಮ್ಮ ತಾಯಿ ತಂದೆ ತೀರಿ ಹೋದಾಗ ಅದು ಸೈತರು ಅಂತ ಅಷ್ಟೇ, ಹೇಗೆ ಸತ್ತರು ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಹೋಗ್ತಾನೆ ಇರಲಿಲ್ಲ. ಅದು ಅವರು ಹಾರ್ಟ್ ಅಟ್ಯಾಕ್ ಆದರು ಅಂತ ಒಂದು ಮಾತು ಗೊತ್ತಿತ್ತು ಆವಾಗ ನನಗೆ. ಬೊಕ್ಕೆ ಇಂಚೆ ಸಹಿತೇರು, ಅರೆ ನೇಸ ಇತ್ತು ಅಂತ, ಅಂದರೆ ಉಬ್ಬಸ ಇತ್ತು ತೀರಿ ಹೋದರು ಅಂತ ಹೇಳ್ತಾ ಇದ್ರು. ಆದರೆ ಈ ಕ್ಯಾನ್ಸರು ಇದೆಲ್ಲ ಡಿಟೆಕ್ಷನ್ ಇರಲಿಲ್ಲ. ಇವತ್ತು ಸಾಯುವ 1 ನಿಮಿಷದ ಮುಂಚೆ ಕೂಡ ಅವ್ರು ಹೇಗೆ ಸತ್ತರು ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಜನ ಮುಂದಕ್ಕೆ ಬರ್ತಾರೆ. ಅಂದರೆ ವಿಜ್ಞಾನ ಬೆಳೆದಿದೆ, ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಆಗಿರುವಾಗ ಇವತ್ತು ನನಗೆ ತಿಳಿದ ಹಾಗೆ ಇವತ್ತು ಜನರು ಹೆದರುವಂಥ 1-2 ರೋಗಗಳಿದ್ದರೆ ಅದು ಒಂದು ಕ್ಯಾನ್ಸರು, ಮತ್ತೊಂದು ಹಾರ್ಟ್. ಕ್ಯಾನ್ಸರ್ ರೋಗ ಬಂತು ಅಂದ ಮೇಲೆ ಭಾಳಷ್ಟು ಜನ ಆಸೆ ಬಿಡ್ತಾರೆ. ನನಗೀತೆ ಅಂತ, ನನಗೀತೆ ದಿನ ಉಪ್ಪುನು ಅಂತ. ನನಗೆ ಒಬ್ಬ ಪ್ರಸಿದ್ಧ ವ್ಯಕ್ತಿ ಒಬ್ಬರು ಹೇಳಿದುಂಟು, ನಂದು ವೀಸಾ ಆಗಿದೆ, ಟಿಕೆಟ್ ಯಾವಾಗ ಕನ್ಫರ್ಮ್ ಮಾಡೋದು ಮಾತ್ರ ಬಾಕಿ ಅಂತ. ನಾವು ಕೇಳಿದಿರಿ ಎಲ್ಲ ಗೊತ್ತಿಲ್ಲ. ಒಬ್ಬರು ಹೇಳಿದರು ವೀಸಾ ಬೈದಿಂಡಿ, ಟಿಕೆಟ್ ಕನ್ಫರ್ಮ್ ಮಾಡ ಅಂಡ್ ಪೋಪುನ ಅಂತ. ಅಂದರೆ ಡಾಕ್ಟರ್ ನಿಖರವಾಗಿ ಹೇಳಬಲ್ಲರು ನೀವಿನ್ನು ಇಷ್ಟೇ ದಿನ ಬದುಕುವುದು ಅಂತ. ಅದರ ಒಳಗಡೆ ಅವನ ಬದುಕು ಇಲ್ಲಿಯೋ ಒಂದು ಕಡೆ +or- ಡೇಸ್ ಒಳಗಡೆ ಅವನು ಇಹಲೋಕವನ್ನು ತ್ಯಜಿಸ್ತಾರೆ. ಅಂಥ ಭಯಂಕರವಾಗಿರ್ತಕ್ಕಂಥ ಭಯಾನಕವಾದಂಥ ಈ ರೋಗವನ್ನು ಬಹಳ ಪ್ರೈಮರಿ ಸ್ಟೇಜಲ್ಲಿಯೇ ಅದನ್ನು ಫೈಂಡ್ ಔಟ್ ಮಾಡಿ ಅದಕ್ಕೆ ಸರಿಯಾದಂಥ ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಗುಣಪಡಿಸಲಿಕ್ಕೆ ಪ್ರಯತ್ನ ಮಾಡುವಂಥ
ಒಂದು ಕಾರ್ಯಕ್ರಮ ಈ ಇನ್ಸ್ಟಿಟ್ಯೂಷನಿಂದ ನಡೀತಾ ಇದೆ ಅಂತ ಹೇಳೋದು ಅತ್ಯಂತ ಸಂತೋಷದ ವಿಚಾರ. ಇವತ್ತು MIO ಅವರು ಏನು ಮಾಡಬೇಕಿತ್ತು ಅದು ಸರ್ಕಾರ ಮಾಡಬೇಕಾದಂಥ ಕೆಲಸ. ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಗೌರ್ಮೆಂಟ್ ಟು ಗಿವ್ ಮೆಡಿಕಲ್ ಟ್ರೀಟ್ಮೆಂಟ್ ಆರ್ ಮೆಡಿಕಲ್ ಅಡ್ವೈಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದಿ ದೇರ್ ಕಂಟ್ರಿ ಮ್ಯಾನ್ ಆರ್ ದೇರ್ ಸ್ಟೇಟ್ ಪರ್ಸನ್. ಇದು ನಮ್ಮ ಬಾಧ್ಯತೆ ಮತ್ತು ಹಕ್ಕು ಕೂಡ. ಆದರೆ ಇವತ್ತು ಕ್ಯಾನ್ಸರನ್ನು ಚಿಕಿತ್ಸೆಗೆ ಒಳಪಡಿಸುವುದು, ಅದರ ಕಾಸ್ಟ್ ಬಗ್ಗೆ ನೋಡಿದರೆ ಕ್ಯಾನ್ಸರ್ ಸ್ವಲ್ಪ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಮೆಡಿಸಿನ್ ಅಂತ ಹೇಳ್ತೀವಿ. ಅದಕ್ಕೆ ಸಿಗುವಂಥ ಮೆಡಿಸಿನ್ ಇರ್ಬೋದು ಅಥವಾ ಅದನ್ನು ಕಾಯಿಲೆಯನ್ನು ಗುಣಪಡಿಸುವುದಿರ್ಬೋದು. ಇದು ಕ್ಯಾನ್ಸರ್ ಬಂತು ಅಂದರೆ ನಾವು ಫಸ್ಟ್ ಈಗ ಕೇಳಲಿಕ್ಕೆ ಶುರು ಮಾಡಿದ್ದೇವೆ. ಈಗ ಅವು ಸ್ಟೇಜ್ ಉಂಡುಗೆ ಅಂತ ಫಸ್ಟು ಅವು ಡಾಕ್ಟ್ರ್ ಬಂಡರೆ ಮೂಜಿ 4 ಮತ್ತು ಸ್ಟೇಜ್ ಉಂಟಾ 4 ಲಾಸ್ಟಾ? ಹಾಂ ಅಷ್ಟೇ. ಅವು ಮೂಜಿ 4 ಅಂತ. ಮೂಜಿ 4 ಅಂತೇಳಿದರೆ ಮುಗಿಯಿತು ಅಂತ. ಫಸ್ಟ್ ಸ್ಟೇಜ್ ಉಂಡಿಗೆ ಅಂತೇಳಿದರೆ ಅವಾಗ ಬೆಸ್ಟ್ ಡಾಕ್ಟ್ರ್ ಏರು ಅಂತ ಬಂಡ ಗುಣಪಡಿಸ್ಲಿಕ್ಕೆ ಆಗ್ತದೆ ಅಂತ. 2-3 ಸ್ಟೇಜ್ ಆದಮೇಲೆ ಆದರೆ ಅದು ಸ್ವಲ್ಪ ಕಷ್ಟ ಅಂತ. ನೀವು ಮಾಡಿದಂಥ ಸಮೀಕ್ಷೆ ಮತ್ತು ನಿರೀಕ್ಷೆ ದಿಸ್ ವಿಲ್ ರೀಚ್ ದಿ ಪೀಪಲ್ ಆಫ್ ಸ್ಟೇಟ್ ಆಫ್ ಕರ್ನಾಟಕ. ಇಡೀ ರಾಜ್ಯದ ಜನರಿಗೆ ಇದು ಮುಟ್ಟುವ ರೀತಿಯಲ್ಲಿ ನಾನು ಸಾಧ್ಯ ಆದರೆ ಇದೇ ಅಧಿವೇಶನದಲ್ಲಿ ಈ ಕ್ಯಾನ್ಸರ್ ಗೆಲ್ಲೋಣ ಅಂತ ಇದರ ಬಗ್ಗೆ ಕಾಲಿಂಗ್ ಅಟೆನ್ಷನನ್ನು ಹಾಕಿ ಸರ್ಕಾರದ ಗಮನಕ್ಕೆ ತಂದು ಇಂಥದ್ದು ಒಂದು ಸಂಸ್ಥೆ ಇದೆ, ಈ ರೀತಿ ಮಾಡಿದೆ, ಇದನ್ನು ಮಾಡೆಲ್ ಆಗಿ ತಗೊಳ್ಳಿಯಪ್ಪ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಡಾಕ್ಟ್ರೆ, ಇದನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾನು ತಗೊಳ್ತೇನೆ. ಮತ್ತು ನೀವೇನಾದರೂ ಇಲ್ಲಿ ಪುರ್ಸೋದಿದೆ ಬೆಂಗಳೂರಿಗೆ ಬರ್ತೇನೆ ಅಂತ ಆದರೆ ಐ ಆಮ್ ರೆಡಿ ಟು ಟೇಕ್ ಯು ಟು ದ ಫಸ್ಟ್ ಪರ್ಸನ್ ಆಫ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ. ಮುಖ್ಯಮಂತ್ರಿಯವರ ಹತ್ರ ಕರ್ಕೊಂಡು ಹೋಗಿ ನಿಮ್ಮ ನೀವು ಮಾಡುವಂಥ ಸಾಧನೆ, ನಿಮ್ಮ ಚಿಂತನೆಯ ಬಗ್ಗೆ ಹೇಳಿ. ಆ್ಯಂಡ್ ಐ ವುಡ್ ಲೈಕ್ ಟು ಟೇಕ್ ಯು ಟು ದಿ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆ್ಯಸ್ ವೆಲ್ ದಿ ಮಿನಿಸ್ಟರ್ ಆಫ್ ದಿ ಹೆಲ್ತ್. ತೆಗೆದುಕೊಂಡು ಹೋಗಿ ಇಂಥ ಕೆಲಸ ಮಾಡ್ತಾರೆ, ಇದನ್ನು ಮಾಡೆಲ್ ಆಗಿ ತಗೊಂಡು ನಮ್ಮ ರಾಜ್ಯದಲ್ಲಿ ಎಷ್ಟೋ ಮಂದಿ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಹೋರಾಟ ಮಾಡ್ತಕ್ಕಂಥದ್ದು, ಸಫರಿಂಗ್ ಆಗತಕ್ಕಂಥದ್ದು ಇದ್ದವರಿಗೆ ಒಂದು ಬೆಳಕನ್ನು ಕಂಡುಕೊಳ್ಳಲಿಕ್ಕೆ ಇಂಥ ಸಮೀಕ್ಷೆ ಸಹಾಯ ಆಗ್ತದೆ ಅಂತ ಹೇಳುವುದನ್ನು ನಾನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ನಿಮ್ಮ ಈ ಏನು ಶ್ರಮ ಇದೆ, ಈ ಶ್ರಮ ಮತ್ತು ನಿಮ್ಮ ಚಿಂತನೆ ಇದೆ, ಇದು ದೇವರಿಗೆ ಹತ್ತಿರ ಆಗಿರ್ತಕ್ಕಂಥದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. MIO ಬಹಳ ಒಂದು ದೂರದೃಷ್ಟಿ ಇಟ್ಟು ಚಿಕ್ಕ ಕಾರ್ಯಕ್ರಮ ಚೊಕ್ಕದಾಗಿ ಮಾಡಿ ನಮಗೆಲ್ಲರಿಗೂ ಒಂದು ಏನು ಇನ್ಸ್ಪಿರೇಷನ್ ಆಗ್ತಾರೆ. ಇವತ್ತು ಈ 10,000 ಮನೆಗಳ ಕ್ಯಾನ್ಸರ್ ಜಾಗೃತಿ ಸಮೀಕ್ಷೆಯಲ್ಲಿ ನಾನು ಫಸ್ಟ್ ಆಫ್ ಆಲ್ ಕಂಗ್ರಾಚ್ಯುಲೇಟ್ ಮಾಡ್ತೇನೆ. ಆ ಸಮೀಕ್ಷೆ ಮಾಡಿದ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಚಪ್ಪಾಳೆ ತಟ್ಟಿ. ಇವತ್ತು ಕ್ಯಾನ್ಸರ್ ಎಂಬ ಶಬ್ದ ಕೇಳಿದ ಕೂಡಲೇ ಓಡಿ ಹೋಗುವವರಿದ್ದಾರೆ. ನಾನು ಡಾಕ್ಟರ್ ಸುರೇಶ್ ರಾವ್ ಹತ್ರ ಮೊನ್ನೆ ಹೇಳಿದ್ದೇನೆ, ಒಬ್ಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ನಮ್ಮ ಸೊಸೈಟಿದ್ದು, ಐವನ್ ಥರ ಒಬ್ಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಅವರ ಹತ್ರ ನಾನು ಹೋಗಿ ಹೇಳಿದೆ, ಡಾಕ್ಟರ್ ಸುರೇಶ್ ರಾವ್ ಅವರೊಂದು ಆ್ಯಪ್ ಮಾಡಿದ್ದಾರೆ, ಅದನ್ನು ನಿಮಗೆ ತೋರಿಸಬೇಕು, ಇದರಿಂದ ನಮಗೆ ಹೆಲ್ಪ್ ಆಗಬೇಕಂತ. ಅವರು ಕೈ ಮುಗಿದು ಹೇಳಿದರು, ಕ್ಯಾನ್ಸರ್ ಅಂದರೆ ಅದರಷ್ಟು ಭಯ ನನಗೆ ಬೇರೆ ಯಾವುದಿಲ್ಲ, ದಯಮಾಡಿ ಅದರ ಬಗ್ಗೆ ಒಂದು ಮಾತಾಡಬೇಡಿ. ನೋಡಿ, ಇಂತಹ ಕಲಿತವರು ಕ್ಯಾನ್ಸರ್ನ ಬಗ್ಗೆ ಇಷ್ಟು ಭಯಪಡುವಾಗ ಒಂದು ಜಸ್ಟ್ ಇಮ್ಯಾಜಿನ್ ಮಾಡಿ. ಮೊನ್ನೆ ಒಬ್ಬರು ಲಿಫ್ಟಲ್ಲಿರುವಾಗ ನನಗೆ ಒಂದು ಪರಿಚಿತರು ಸಿಕ್ಕಿದ್ರು. ನಾನು ಹೇಳಿದೆ, ಹಾಯ್ ಹೇಗಿದ್ದೀರಿ ಅಂತ. ಚೆನ್ನಾಗಿದ್ದೇನೆ ಅಂತ ಹೇಳಿದೆ. ಸ್ವಲ್ಪ ನನಗೆ ಕೇಳಲಿಲ್ಲ. ಮತ್ತೆ ಕೊನೆ ಹೇಳಿದೆ, ಚೆನ್ನಾಗಿದ್ದೀರಲ್ವಾ, ಹೇಗಿದ್ದೀರಿ ಅಂತ. ಚೆನ್ನಾಗಿದ್ದೇನೆ ಅಂತ ಹೋದರು. ಅವರು ಹೋಗಿ ಆ ದಿನ ಸಾಯಂಕಾಲ ನನಗೆ ವಾಟ್ಸಪ್ಪಲ್ಲಿ ಇಷ್ಟು ದೊಡ್ಡ ಮೆಸೇಜ್, ನಿನಗೆ ಯಾರು ಹೇಳಿದ್ದು ನನಗೆ ಕ್ಯಾನ್ಸರ್ ಉಂಟಂತ, ಸತ್ಯ ಹೇಳಬೇಕು, 2 ಸರ್ತಿ ಕೇಳಿದ್ದಿ ಹೇಗಿದ್ದೀರಂತ. ನನಗೆ ಗೊತ್ತೇ ಇಲ್ಲ ವಿಷಯ, ಹಾನೆಸ್ಟ್ಲಿ ನನಗೆ ವಿಷಯನೇ ಗೊತ್ತಿಲ್ಲ. ಆದರೆ ಒಂದು ಮನಸ್ಸಿನೊಳಗೆ ಒಂದು ಭ್ರಮೆ ನೋಡಿ. ಅಂದರೆ ಹೋಗುವಾಗ ಏನಾಯಿತು ಅದರಲ್ಲಿ ನೋಡಿ, ಇಲ್ಲಿ ಕ್ಯಾನ್ಸರ್ ಸರ್ವೈವರ್ ಆಗಿ ನಮ್ಮ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಕೆಲವರು. ನಾವು ಕ್ಯಾನ್ಸರ್ ಫೈಟ್ ಮಾಡಿ ಬಂದಿದ್ದೇವೆ, ನೀವು ಫೈಟ್ ಮಾಡಿ. ಅವರು ದೇ ಆರ್ ದ ರಿಯಲ್ ವಾರಿಯರ್ಸ್. ಯಾಕಂದ್ರೆ ಕ್ಯಾನ್ಸರ್ ಯಾವಾಗ ಹೇಳಿ ನಮಗೆ ಬರುವುದಿಲ್ಲ, ಯಾರಿಗೆ ಬರ್ತದಂತ ಗೊತ್ತಿಲ್ಲ, ಯಾರು ಕೂಡ ಅದಕ್ಕೆ ಇಮ್ಯೂನ್ ಅಲ್ಲ, ಯಾವ ಡಾಕ್ಟರ್ ಕೂಡ ಇಲ್ಲ. ಒಬ್ಬ ಡಾಕ್ಟರ್ ಸುರೇಶ್ ರಾವ್ ಹೇಳಿದ್ರು, ನನ್ನ ಫ್ಯಾಮಿಲಿಯಲ್ಲಿ 3 ಜನರಿಗೆ ಇದೆ ಅಂತ. ಯಾರಿಗೂ ಇದು ಇಮ್ಯೂನ್ ಅಲ್ಲ. ನೋಡಿ, ನಾವೆಲ್ಲ ಯೋಚಿಸಬಹುದು, ಡಾಕ್ಟರ್ ಆದರೆ ಅವರಿಗೆ ಏನು ಕಾಯಿಲೆ ಅಲ್ಲ ಅಂತ. ಈ ಪ್ರಪಂಚದ ಅತ್ಯಂತ ಶ್ರೇಷ್ಠ ಕಣ್ಣಿನ ತಜ್ಞ
ಅವರು ಕೂಡ ಕನ್ನಡಕ ಇಟ್ಟೇ ಕೆಲಸ ಮಾಡೋದು. ನೆನಪಿಡಿ, ಅಂದರೆ ಯಾರಿಗೆ ಕೂಡ ಇದರಲ್ಲಿ ಇಮ್ಯುನಿಟಿ ಇಲ್ಲ, ಆದರೆ ಆ ಧೈರ್ಯ ಇನ್ನೊಬ್ಬರಿಗೆ ಕೊಡ್ತಾರಲ್ವಾ, ಅದು ಇಂಪಾರ್ಟೆಂಟ್. ನಿಮಗೆ ಯಾಕೆ ನಾನು ಹೇಳ್ತೇನೆ ಅಂದರೆ, ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಒಂದು ಕಾಸ್ಟ್ ಸೆನ್ಸಸ್ ಮಾಡಿದುಂಟಲ್ಲ, ಅದರಲ್ಲಿ ಪಾಪ ಟೀಚರ್ಸ್, ಗವರ್ಮೆಂಟ್ ವರ್ಕರ್ಸ್ಗೆ ಮನೆಗೆ ಹೋದಾಗ ಎಷ್ಟೆಲ್ಲ ಬೈದಿದ್ದಾರೆ ಗೊತ್ತಾ, ಎಷ್ಟೆಲ್ಲ ಬೈದಿದ್ದಾರೆ. ಸುಮ್ಮನೆ ನಿಮಗೆ ಕೂಡ ನನಗೆ ಗೊತ್ತು, ನಿಮ್ಮ ಸ್ಟೋರಿಯನ್ನು, ಅನುಭವವನ್ನು ಹೇಳಿದರೆ ಗ್ಯಾರಂಟಿ ನೀವು ಕೂಡ ಹೇಳ್ತೀರಾ ಯಾವ ರೀತಿಯ ಆ ಸ್ಪಂದನೆ ಅವರು ಮಾಡಿರ್ಬೋದಂತ. ಎಷ್ಟೋ ಜನರು ನಮಗೆ ಇದು ಬೇಡ ಹೋಗಿ ಹೋಗಿ ಅಂತ ನಿಮ್ಮನ್ನು ಒಂದು ಡಿಫ್ರೆಂಟ್ ವರ್ಗದಲ್ಲಿ ಅವರು ನೋಡ್ಲಿಕ್ಕೆ ಇರ್ಬೋದು. ಆದರೆ ನೀವು ಧೈರ್ಯದಿಂದ ಇವತ್ತು 10,000 ಮನೆಗಳಿಗೆ ಹೋಗಿ ಸಮೀಕ್ಷೆ ಮಾಡಿದ್ದೀರಿ. ಇದು ಡಾಕ್ಟರ್ ಸುರೇಶ್ ರಾವ್ ಮತ್ತವರ ಎಂಟೈರ್ MIO ಹಾಸ್ಪಿಟಲ್ ಇರಲಿ, ಸಂಜೀವಿನಿ ಟ್ರಸ್ಟ್ ಇರಲಿ, ಅವರದು ಒಂದು ದೂರದೃಷ್ಟಿ ಏನಿದೆ, ಅವರದೊಂದು ವಿಷನ್ ಏನಿದೆ, ಇದರಲ್ಲಿ ಗೊತ್ತಾಗ್ತದೆ. ಅವರು ಕೇವಲ ನಮ್ಮ ಕ್ಯಾನ್ಸರ್ ಪೇಷಂಟ್ಸ್ಗೆ ಇವತ್ತು ನಮಗೆ ಸಿಂಪತಿ ಬೇಕಾಗಿಲ್ಲ. ಸಿಂಪತಿ, ಅಯ್ಯೋ ಪಾಪ ಆಗಬಾರ್ದಿತ್ತು, ನನಗೆ ಅರ್ಥ ಆಗ್ತದೆ ನಿಮ್ಮ ಕಷ್ಟ. ನೋ, ಇವತ್ತು ನಮಗೆ ಎಂಪತಿ ಬೇಕು, ಎಂಪತಿ ಬೇಕು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಫೀಲ್. ನೋ, ವಿ ಡೋಂಟ್ ವಾಂಟ್ ದ್ಯಾಟ್. ಐ ಕ್ಯಾನ್ ಫೀಲ್ ವಾಟ್ ಯು ಫೀಲ್. ದಟ್ ಈಸ್ ವಾಟ್ ಡಾಕ್ಟರ್ ಸುರೇಶ್ ರಾವ್ ಈಸ್. ಅವರು ಸುರೇಶ್ ರಾವ್ ಬಂದ ಪ್ರತಿಯೊಬ್ಬ ರೋಗಿಗಳ ಅಥವಾ ಕ್ಯಾನ್ಸರ್ ಪೇಷಂಟ್ನ ಪರಿಸ್ಥಿತಿಯನ್ನು ಅವರು ಅರ್ಥ ಮಾಡಿಕೊಳ್ತಾರೆ. ನನಗೊತ್ತು, ನಾನು ರೆಫರ್ ಮಾಡಿದ ನನ್ನದೇ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸನ್ನು ನಾನು ರೆಫರ್ ಮಾಡಿ ಎಷ್ಟೊಂದು ಖುಷಿಯಿಂದ ಹೋಗ್ತಾರೆ. ಇನ್ನೊಂದು ವಿಶೇಷತೆ ಏನೆಂದರೆ, ಇದರ ಕ್ರೆಡಿಟ್ ನಿಮಗೆ ಎಲ್ಲ MIಗೆ ಹೋಗ್ತದೆ. ಯಾಕೆಂದರೆ ಯಾವುದೇ ಪೇಷಂಟ್ ಇರಲಿ, ಇಲ್ಲಿ ಬಂದು ಒಮ್ಮೆ ಎಂಟ್ರಿ ಆದಾಗ ಅವರದ್ದು, ನಾನು ಸತ್ಯ ಹೇಳ್ತೇನೆ, 50% ಅವರದ್ದು ರೋಗ ಅಲ್ಲಿಯೇ ಗುಣವಾಗ್ತದೆ. ಯಾಕೆ ಗೊತ್ತಾ, ವಾಚ್ಮ್ಯಾನ್ನಿಂದ ಹಿಡಿದು ಮೇಲೆ ಇಲ್ಲಿ ಸಿಸ್ಟರ್ ಅನಿತಾರವರೆಗೆ ಎಲ್ಲರ ಮುಖದಲ್ಲಿ ನಗು, ಏನು ಕೂಡ ಏನು ಇದಿಲ್ಲ, ಏನು ಬೇಸರ ಇಲ್ಲ. ಸಿಸ್ಟರ್ ಜ್ಯೋತಿ ಇರಲಿ ಅಥವಾ ನಿಮ್ಮ ಯಾರು ಕೂಡ ನಿಮ್ಮ ಟೀಮ್ ಮೆಂಬರ್ಸ್ ಇರಲಿ, ಅವರು ಅಷ್ಟು ಪಾಸಿಟಿವಿಟಿಯಿಂದ ಅವರನ್ನು ಟ್ರೀಟ್ ಮಾಡಿ, ಅಷ್ಟು ಪಾಸಿಟಿವಿಟಿಯಲ್ಲಿ ಮತ್ತು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಅವರು ಟ್ರೀಟ್ ಮಾಡುವ ರೀತಿ ನೋಡಿದರೆ, ಐವನ್ ಹೇಳಿದರು ತಮ್ಮ ಮಾತಿನಲ್ಲಿ, ಯಾಕೆಂದರೆ ಆ ಒಂದು ಪಾಸಿಟಿವಿಟಿಯಿಂದ 50% ರೋಗ ಗುಣ ಆಗ್ತದೆ ಅಂತ. ಇಲ್ಲಿ ಬಂದವರು ಆ ಒಂದು ವಿಷಯವನ್ನು ನಾನು ಎಲ್ಲಿ ಕೂಡ ಹೇಳ್ಬೋದು. ನಾನು ಇಂಟರ್ವ್ಯೂ ಮಾಡುವಾಗ ಪ್ರತಿಯೊಂದು ಸರ್ವೈವರ್ ಹೇಳುವುದು ಏನು ಗೊತ್ತಾ, ಬೇಕಾದರೆ ನೀವು ನೋಡಿ ಯೂಟ್ಯೂಬಲ್ಲಿ, ಪ್ರತಿಯೊಬ್ಬ ಸರ್ವೈವರ್ ಮಾತಾಡುವುದು MIOನ ಟ್ರೀಟ್ಮೆಂಟ್ನ ಬಗ್ಗೆ ಮತ್ತು ಹಾಸ್ಪಿಟಾಲಿಟಿಯ ಬಗ್ಗೆ. ಸರ್ ಯಾವಾಗಲೂ ಬ್ಯುಸಿ ಇರ್ತಾರೆ, ಡಾಕ್ಟರ್ ಸುರೇಶ್ ರಾವ್ ಅವರು. ಆದರೂ ಯಾವುದೋ ಒಂದು ಹೊಸ ಐಡಿಯಾಸ್ ಬರ್ತಾ ಇರ್ತದೆ, ಆಲ್ವೇಸ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಸೊಸೈಟಿ. ಹಾಗೆ ಇನ್ನೊಂದು ಐಡಿಯಾ ಅವರು ಕೆಲವು ತಿಂಗಳ ಮುಂಚೆ ಹೇಳಿದರು, ಕ್ಯಾನ್ಸರ್ ಸರ್ವೆ. ಆವಾಗ ನನಗೆ ಅರ್ಥ ಆಗಲಿಲ್ಲ, ಯಾಕೆ ಮಾಡ್ತಿದ್ದಾರೆ ಸರ್ ಈ ಸರ್ವೆ, ಯಾಕೆ ಮಾಡಬೇಕು? ಸೊ ಮತ್ತೆ ಎಲ್ಲ ಔಟ್ಕಮ್ಸ್ ನೋಡುವಾಗ 10,000 ಮಂದಿ ಅಷ್ಟು ಡಾಟಾ ಸಿಕ್ಕಿದೆ. ಆವಾಗ ಗೊತ್ತಾಗ್ತದೆ, ಹಾಂ ಸರ್ ಇದು ವಿಷನ್ ಅಷ್ಟು ಇದಿತ್ತು. ಸೊ ಅಷ್ಟು ದೊಡ್ಡ ವಿಷನ್ ಇಟ್ಟು ಈ ಒಂದು ಸಣ್ಣ ಹೆಜ್ಜೆಯನ್ನು ಮುಂದೆ ಹಾಕಿದ್ದೇವೆ. ಹೋಪ್ಫುಲಿ ಇದು ಇನ್ನು ಮುಂದೆ ಸರ್ಕಾರದವರು ಇನ್ನೂ ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ತಾರೆ. ಹಾಗೆ ಈ ಸರ್ವೆ ಮಾಡಲಿಕ್ಕೆ ದ ಬಿಗ್ಗೆಸ್ಟ್ ಬ್ಯಾಕ್ ಬೋನ್ ನಮ್ಮ ಸ್ಟಾಫ್, ಸಿಬ್ಬಂದಿಗಳು. ಅವರು ನಮಗೆ ಆಗೋದಿಲ್ಲ ಅಂತ ಹೇಳಲಿಲ್ಲ. ಸರ್ ಹೇಳಿದ ತಕ್ಷಣ ಅವರು ಒಂದು ಕಾಂಪಿಟೇಷನ್ ಥರ ಹೋಗಿದ್ದಾರೆ. ಸೊ ಅವರೆಲ್ಲರಿಗೂ ಐ ಶುಡ್ ಕಂಗ್ರ್ಯಾಚುಲೇಟ್, ಥ್ಯಾಂಕ್ ಯು. ನಿಮ್ಮ ಆ ಶ್ರಮದಿಂದ ಇವತ್ತು ನಾವು ಈ ಪ್ರೋಗ್ರಾಮ್ ಮಾಡಲಿಕ್ಕಾಯಿತು. ನೀವು ಆವಾಗ ಸೋಂಬೇರಿತನ ಮಾಡಿದರೆ ಐ ಡೋಂಟ್ ಥಿಂಕ್ ಇಟ್ ವುಡ್ ಹ್ಯಾವ್ ಬೀನ್ ಸಕ್ಸಸ್ಫುಲ್. ನಮ್ಮದು ಏನೇ ವಿಷನ್ ಇದ್ದರೂ ಇಟ್ ಹ್ಯಾವ್ ಬೀನ್ ಎ ಫೇಲ್ಯೂರ್. ಸೊ ಥ್ಯಾಂಕ್ಸ್ ಅಗೇನ್. ಹಾಗೆ ನಮ್ಮೊಂದಿಗೆ ಕೆಲವು ವಾರಿಯರ್ಸ್, ವಿನ್ನರ್ಸ್ ಇದ್ದಾರೆ. ಅವರು ಕ್ಯಾನ್ಸರನ್ನು ಗೆದ್ದು ಬಂದಿದ್ದಾರೆ. ದೇ ಆರ್ ದ ರೋಲ್ ಮಾಡೆಲ್ಸ್. ಡಾಕ್ಟರ್ ಎಷ್ಟೇ ಹೇಳ್ಬೋದು ಹೀಗೀಗೆ ಟ್ರೀಟ್ಮೆಂಟ್ ತಗೊಳ್ಳಿ, ಆದರೆ ಆ ಟ್ರೀಟ್ಮೆಂಟ್ ತಗೊಂಡು ಗೆದ್ದವರು ಅವರ ಬಾಯಿಂದ ಏನಾದರೂ ಒಂದು ಮಾತು ಹೇಳಿದ್ರೆ ಅದಕ್ಕೆ ದೇರ್ ಇಸ್ ಎ ಹೈಯರ್ ವ್ಯಾಲ್ಯೂ.